स्वागत है आपका बी न्यूज नेशन में। मैं हूं आबिद हुसैन शेख। पत्नी को मार के फांसी पर लटकाया जल्लाद पति ने। यह घटना बीजापुर शहर में रहे कामत होटल के पास घटी है। प्रदीप कापसे ने अपनी पत्नी सुनीता कापसे पर शक जताते हुए पत्नी को मार के फांसी पर लटकाकर फरार हुआ है जल्लाद पति, ऐसा मृतक के परिवार वालों का कहना है। यह घटना गोल गुम्बद पुलिस थाना दायरे में घटी है। मौके वारदात का जायजा लेकर पुलिस आरोपी को पकड़ने में जुटी। ಒಳ್ಳೆ ಜರು ಬಿದ್ದೈತಿ ಮತ್ತು ಮೈಯಾಗ ಏನು ಮಾಡ್ಯಾರ ನನಗೇನು ಗೊತ್ತ್ರಿ. ನನ್ನ ಮಗಳಿಗೆಲ್ಲ ನಾನು ನೋಡ್ತಿದ್ದೆ. ಅಪ್ಪ ಎಲ್ಲ ಹಾಕಕ್ಕೆ ಬಂದಂಗೆ ಆಗೈತಿ. ಬಿಟ್ಟೆ ಚರ್ ಹುಟ್ಟೈತೆ ಅವ್ವ ಆಕೆ ಹಿಂಗೆ ಹಿಂಡಿ ಕೇಸಿನ ಆಟ ನನಗೆ ಸೋಯಾನ ಅಪ್ಪ ಆಕೆ ನಾನು ತರಕಾರಿ ಮಾಡ್ಕೊಂಡೇನಕ್ಕೆ ಬಿಟ್ರೆ ಏನಾಗುವುದು ಅಪ್ಪ. ನಾ ಏನು ಮಾಡಲಿ? ನನ್ನ ತಾಯಿ ನನಗೆ ಭಾಳ ಮೋಸ ಮಾಡಿ ಯಾರಿಗೆ ಬಂದೈತ್ರ ಕುತ್ತಿಗೆಗೆ ಹಂಗೆ ಹಾಕಿ ಹಿಚ್ಚಿಗೆ ಬಿಟ್ಟು ನನಗೆ ಸೋಯಾನ ಅಪ್ಪ. ಸರ ನಮ್ಮ ಅಕ್ಕಾಗ್ರಿ ಇಲ್ಲಿ ಪ್ರದೀಪ್ ಕಾಪ್ಸೆ ಅಂದರೆ ಈ ಮನೆಯ ಓನರಲ್ಲ, ಇವಾಗ 15 ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿದ್ದೆ ಸರ್. ಆ ದಿನ ಮಾನಸಿಕವಾಗಿ ದೈಹಿಕವಾಗಿ 15 ವರ್ಷ ಪ್ರತಿದಿನ ಆಕೆಗೆ ಟಾರ್ಚರ್ ಕೊಡ್ಕೋತಾ ಬಂದಾನೆ ಸರ್. ನಮ್ಮ ಅಕ್ಕ ನಾವು ಪೊಲೀಸ್ ಸ್ಟೇಷನ್ ಹತ್ತಬಾರ್ದತ್ತ ನಾವು ಮರ್ಯಾದೆ ಅನಿಸಿ ನಾವು ಇಷ್ಟು ದಿವಸ ಬಿಟ್ಟಿದ್ದೇವೆ. ನಾನು ಕೂಡ ಪೊಲೀಸೇ. ಅಂದ್ರೆ ನಮ್ಮ ಆ ಲೋಪರ್ಸ್ 15 ವರ್ಷದಿಂದ ನಮ್ಮ ಅಕ್ಕರನ್ನ ಈ ಪ್ರದೀಪ್ ಶಿವಾಜಿ ಕಾಪ್ಸೆ ಅಂತ ಇವಾಗ ಲಗ್ನ ಮಾಡಿಕೊಟ್ಟಿದ್ದೀವಿ ಸರ್. ಅದನ್ನ ಪ್ರತಿದಿನ ದೈಹಿಕವಾಗಿ ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ರಿ, ಆಸ್ತಿ ತೊಗೊಂಡ ಮತ್ತು ಈ ಥರ ಎಲ್ಲ ಪೀಡಿಸ್ತಿದ್ದೆ ಸರ್. ಅದ್ರ ಪ್ರತಿದಿನ ಅಂದ್ರೆ ನಾವು ಅಕ್ಕ ಮರ್ಯಾದೆಗೆ ಅಂಜಿಕಿಸಿಂದ ತವ್ರ ಮನೆಗೆ ಬಂದು ಕೂತ್ರೆ ನಾನು ಇದು ಹಾಕತ್ತೆ ನಾವು ಎಷ್ಟೇ ಟಾರ್ಚರ್ ಕೊಟ್ಟರೆ ಸಹಿಸ್ಕೊಂಡು ಅಲ್ಲೇ ಇದ್ದೇವೆ ಸರ್. ಈಗ ಒಂದು 10-15 ಒಂದೆರಡು ತಿಂಗಳಿಂದ ನಮ್ಮ ತಂದೆಯವ್ರು ತಿರ್ಕೊಂಡು ಸರ್ ನಿಮೋನಿಯಾಗಿ. ಅದು ಆದ 10 ದಿನಕಾರ ಇನ್ನೂ ಮುಗಿದಿದ್ದಿಲ್ಲ ಸರ್. ಅವಾಗೇ ಆಸ್ತಿ ತೊಗೊಂಡು ಬರ್ತೇಳಿ ಕಳಿಸಿದ್ರು ಸರ್. ಒಂದು ವಾರ ನಮ್ಮ ಅಕ್ಕರ ತಂದು ನಮ್ಮ ಮನೆಯಾಗ ಇಟ್ಕೊಂಡೇವೆ ಸರ್. ಆವಾಗ ನನ್ನ ತಪ್ಪಾಗೈತಿ, ನಮ್ಮ ಆ ಥರ ಇದು ಬಿಡ್ಸಂಗಿಲ್ಲ ಅಂತ ಹೇಳ್ಸಿಂದ ನಮ್ಮ ತಾಯಿ ಕಾಲು ಬಿಡಿಸಿಂದ ಕರ್ಕೊಂಡು ಹೋದ್ರಿ. ಇರ್ಲಿ ಹೋಗ್ಲಿ ಅಂತ ಹೇಳಿ ಕಳಿಸಿದ್ದೇವೆ ಸರ್. ಇವತ್ತು ನಾನು ಡ್ಯೂಟಿ ಮ್ಯಾಗಿದ್ದೆ ಸರ್. ಅಲ್ಲಿ ದೇವ್ರಪುರಿಯಲ್ಲಿ ಡ್ಯೂಟಿಯಲ್ಲಿದ್ದೆ. ನನಗೆ ಕಾಲ್ ಮಾಡಿ ನಮ್ಮ ರಿಲೇಟಿವ್ ಒಬ್ಬರು ನಿಮ್ಮ ಅಕ್ಕರು ಸುಸೈಡ್ ಮಾಡ್ಕೊಂಡ್ರೆ ಹಿಂಗೆ ಹೇಳಿದ್ರು ಸರ್. ನನಗೊಮ್ಮೆ ಶಾಕಾಗಿ ಆಮೇಲೆ ನಮ್ಮ ಮಾಮ ಫೋನ್ ಕೇಳಿದೆ, ಎಲ್ಲಿದೆ ಅಂತ ಕೇಳಿದೆ. ಮನೆಯಲ್ಲಿದ್ದೇನೆ, ಅಕ್ಕಗೆ ಫೋನ್ ಕೊಡೋದು ನಾ ಕೇಳಿದೆ. ಅಕ್ಕ ಸುಸೈಡ್ ಮಾಡ್ಕೊಂಡೋದು ಹೇಳಿಸಿಂದ ಹೇಳಿಬಿಟ್ರು. ಅವಾಗೇ ನನಗೆ ಗೊತ್ತಾಗಿದ್ದು, ಕನ್ಫರ್ಮ್ ಆಗಿದ್ದು. ಆಮೇಲೆ ಅಲ್ಲಿ ಡ್ಯೂಟಿಯಲ್ಲಿ ನಿಂತ್ಕೊಳ್ಳೋದು. ಇದು ದೈಹಿಕ ಮರ್ಡರೇ ಸರ್. ಇದು ಮರ್ಡರೇ. 4 ಮಂದಿ ಆರೋಪಿಗಳಿದ್ದಾರೆ. 4 ಮಂದಿ ಆರೋಪಿಗಳಿದಾರೆ ಸರ್. ಉಚಿಕಿಸಿನ ಅವನೇ ಹೋಗ್ಯಾನ್ರಿ. ಅವರ ತಾಯಿ ವಾಸಂತಿ ಶಿವಾಜಿ ಕಾಪ್ಸೆ, ಪ್ರದೀಪ್ ಶಿವಾಜಿ ಕಾಪ್ಸೆ, ಸುಮಾ ಮಾರುತಿ ಅವ್ರ ಅಡ್ರೆಸ್ ಗೊತ್ತಿಲ್ಲ, ಅವ್ರ ಮಗಳು ಸರ ಸುಧೀರ್ ಶಿವಾಜಿ ಕಾಪ್ಸೆ. ಅಂದ್ರೆ ಟೋಟಲ್ 4 ಜನ ಆರೋಪಿಗಳು ಸರ್. ಈ 4 ಮಂದಿಗೆ ಶಿಕ್ಷೆ ಆಗಲಕ್ಕೆ ಬೇಕು ಸರ್. ನೀವು ನೋಡಿದ್ರೆ ಹೆಂಗಿತ್ತು ಸರ್ ಸಿಚುವೇಶನ್? ನೋಡಿದ್ರೆ ನೀವು ಹೋದ್ರಲ್ಲ ಫಸ್ಟ್ ಸರ್. ಅದು ಹ್ಯಾಂಗಿಂಗ್ ಆಗಿದೆ ಸರ್. ಅದು ಲಿಗೇಚರ್ ಮತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಸರ್. ಅದ್ರ ಹೊಡೆದ ಕಿಸಿಂದ ಅವನೇ ಹಾಕ್ಯಾನ ಸರ್, ಹಂಗಾತ್ ಹಾಕ್ಯಾನ ಸರ್. ಹೊಡೆದ ಕಿಸಿಂದ ಅದು ಈ ಥರ ಸುಸೈಡ್ ಹತ್ತ ಇದು ಮಾಡೋಕೆ ಅವನೇ ಹೊಡೆದು ಹಾಕ್ಯಾನ ಸರ್. ಹಾಂ, ಹೋಗಿಸಿಂದ ಎಲ್ಲಿನೂ ಓಡಿ ಹೋಗ್ಬಿಟ್ಟಾರೆ ಸರ್. ಈಗ ಬೆರಳೆಲ್ಲ ಇದಾಗಿದೆ ಸರ್. ಹಾಂ ಸರ್. ನಾವು ಬರೋದಕ್ಕೆ ಯಾರು ಇದ್ದಿಲ್ಲ. ನಮ್ಮ ರಿಲೇಟಿವ್, ನಮ್ಮ ಬ್ರದರ್ಸ್, ನಮ್ಗೆ ಎಲ್ಲರೂ ಬಂದಿದ್ದು ಬರೋದಕ್ಕೆ ಯಾರೂ ಇದ್ದಿದ್ದಿಲ್ಲ. ಎಲ್ಲರೂ ಓಡಿ ಹೋಗ್ಬಿಟ್ಟಾರೆ ಸರ್. ಸಂಭಾಜಿ ಥೋರಾತ್ ಸರ್. ಬೆರಳೆಲ್ಲ ಹಿಂಗೆ ಉಲ್ಟಾ ಆಗಿ ಇದು ಆಗ್ಯಾವ ಏನಂತಂದ್ರು ಸರ್. ಅದು ಭಾಳ ಡಿಲೇ ಆಗ್ಯದ ಸರ್. ಹ್ಯಾಂಗಿಂಗ್ ರಾತ್ರಿನ ಹಾಕೊಂಡಿರ್ಬೋದು ಅಂತ ಅನ್ಸುತ್ತೆ. ಅದು ಕೈ ಎಲ್ಲ ಹಳದಿಗಟ್ಟ ಇದೆ ಸರ್. ಅಡಿಸಿ ಹೊಡೆದಕ್ಕಿಂದ ಸುಸೈಡ್ ಥರ ಇದು ಮಾಡ್ಯಾನ ಸರ್.
ಈಗ 4 ಜನ ಅದಾರ ಸರ್ ಟೋಟಲ್. ಅವ್ರು 4 ಮಂದಿಗೆ ಶಿಕ್ಷೆ ಆಗ್ಲಾಕೆ ಆದ್ರೆ ಅವ್ರು ಅಷ್ಟೇ ಕಾನೂನಿನ ಭಯ ಇದ್ದಿದ್ದಿಲ್ಲ ಸರ್. ಸುಳೆ ಮಗ ನಾವು ಪೊಲೀಸ್ ಇದ್ದೀನಿ ಅಂದ್ರೂ ಸುಳೆ ಮಗ ಇದು ಇದ್ದಿಲ್ಲ ರೀ. ಅವನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಭಾಳ ತಕ ಇದ್ದಿದ್ದಿಲ್ಲ ಸರ್. ನಮ್ಮ ಅಕ್ಕನೇ ಅವು ಅಷ್ಟು ಯಾವ ಥರ ಅಂದ್ರೆ ಸರ್, ಆಕೆಗೆ ಅಷ್ಟು ಅವನ ಥರನೇ ಆಡಂಗೆ ಮಾಡಿಬಿಟ್ಟಿದ್ರು ಸರ್. ಅವ್ನು ಹ್ಯಾಂಗೆ ಹೇಳ್ತಲ್ಲ ಹಂಗೆ ಕೇಳ್ತಿದ್ರು. ಅವನಿಗೆ ಅಂಜಿಕೆಸಿಂದ ಅವ್ರು ಟಾರ್ಚರ್ ಕೊಡ್ತಾನೆ ಅಂಜಿಕೆಸಿಂದ ನಾವು ಮನೆ ತಕ ಹೋದ್ರೂ ಆಕೆನೇ ನಮ್ಮ ಹೊಳೆ ಕಳಿಸ್ಬೇಕು ಆ ಥರ ಹಂಗೆ ಇದು ಮಾಡಿದೆ ಸರ್. ಅದು ರಾಜಿ ಪಂಚಾಯತ್ ರಗಡ್ ಆಗ್ಯಾವ್ರ ಸರ್. ಅಷ್ಟು ನಮ್ಮ ಮನೆಗೆ ಬರಬೇಡ್ತಿದ್ರು ಸರ್. ಅವನು ಅಷ್ಟು ನಮ್ಮ ತಂದೆ ತಾಯಿ ನಮ್ಗೆಲ್ಲರಿಗೂ ಅಷ್ಟು ಮನೆಗೆ ಬರಬೇಡ್ತ ಹೇಳ್ತಿದ್ರು. ಅವನು ಅಷ್ಟು ದೂರ ಮಾಡಿದ್ರು. 15 ವರ್ಷ ಆಯ್ತು ಒಂದು ಯಾವುದೇ ಒಂದು ಫಂಕ್ಷನ್ ಆದ್ರೆ ಕಳಿಸಿದ್ದಿಲ್ಲ. ಈಗ ಆಸ್ತಿ ತೊಗೊಂಡು ಬಂದು ಹೇಳ್ಸಿಂದ ಪದೇ ಪದೇ ಕಿರುಕುಳ, ದೈಹಿಕವಾಗಿ ಮಾನಸಿಕವಾಗಿ ಕಿರುಕುಳ ಕೊಡ್ಸಿಂದ ಇವತ್ತು ಸಹ ಹೇಳ್ದಂಗೆ ಸರ್. बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और ख़बरों के लिए देखते रहिए बी न्यूज़ नेशन।